ಇದನ್ನ ಒಂದು 3 ಹಂತದಲ್ಲಿ ನೋಡಬೇಕಾಗುತ್ತೆ. ಒಂದನೇ ಹಂತ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರ ಜನ್ಮವಾಗ 1908ರಿಂದ 1947ರವರೆಗೆ, ಅಂದರೆ ನಮ್ಮ ಸ್ವಾತಂತ್ರ್ಯ ಬರೋವರೆಗೂ ಸುಮಾರು ಒಂದು 39-40 ವರ್ಷ ಅವರ ಕೊಡುಗೆ ಏನಿತ್ತು. ನಂತರ ಸಂವಿಧಾನ ಅಥವಾ ಸ್ವಾತಂತ್ರ್ಯ ಬಂದ ನಂತರ ಅವರು ಸಾಯೋವರೆಗೂ ಕೂಡ, ಅಂದರೆ 1986, ಅದು ಒಂದು 40 ವರ್ಷ. ಯಾಕಂದ್ರೆ ಆಗ ಲೇಬರ್ ಮಿನಿಸ್ಟರ್ ಆಗಿದ್ರು. ಸೊ ಲೇಬರ್ ಮಿನಿಸ್ಟರ್ ಜೊತೆಯಲ್ಲಿ ರಾಜ್ಯಾಂಗ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಇದ್ದಿದ್ದ ಕಂಪ್ನೀಸ್ನಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿ ಬಹಳಷ್ಟು ಮಟ್ಟಿಗೆ ಅವರು ಹಲವಾರು ಮಂಡನೆ ಮಾಡಿ ಆ ಸಂವಿಧಾನ ಸರಿಯಾದ ರೀತಿಯಲ್ಲಿ ಬರಲಿಕ್ಕೆ ಇವರು ಶ್ರಮ ವಹಿಸ್ತಾರೆ. ವರ್ಷ ಕಂಟಿನ್ಯೂಸ್ ಆಗಿ ಅಲ್ಲಿ ಇರೋದ್ರ ಜೊತೆಗೆ 30 ವರ್ಷ ಸತತವಾಗಿ ಇವರು ಮಂತ್ರಿಗಳು ಕೂಡ ಆಗಿರ್ತಾರೆ. ಯಾವತ್ತೂ ಬ್ರೇಕೇ ಇರುತ್ತಿಲ್ಲ. ಬಹುಶಃ ಈ ರೆಕಾರ್ಡ್ ಹೋಲ್ಡರು ಈ ದೇಶದಲ್ಲಿ ಯಾರು ಇಲ್ಲಿವರೆಗೆ ರೆಕಾರ್ಡ್ ಯಾರು ಬ್ರೇಕ್ ಮಾಡಿಲ್ಲ. ಅಂದ್ರೆ ಏನಾದ್ರೂ ತೋರಿಸುತ್ತೆ, ಒಂದು ಅವರ ಅದ್ವಿತೀಯ ನಾಯಕತ್ವ ಇರ್ಬೋದು, ಅವ್ರ ಚತುರತೆ ಇರ್ಬೋದು, ಚಾಣಾಕ್ಷತೆ ಇರ್ಬೋದು, ಮತ್ತೆ ಅವರ ಪ್ರೆಸೆಂಟೇಷನ್ ವೈಖರಿ ಇರ್ಬೋದು, ಮತ್ತೆ ಯಾವುದೇ ಕಾರ್ಯಗಳನ್ನ ಅವರಿಗೆ ಕೊಟ್ಟರು ಕೂಡ ಅವ್ರು ನಿಭಾಯಿಸುವ ಒಂದು ಶಕ್ತಿ ಅವರಲ್ಲಿ ಇತ್ತು. ಬಹುತೇಕ ಈ ಒಂದು ದೇಶದಲ್ಲಿ ತುಂಬಾ ವಿರಳ. ನಾನು ಮಾತ್ರ ಹೇಳ್ತಾ ಇರೋ ಮಾತಲ್ಲ, ಅನೇಕ ಒಂದು ಪ್ರೊಸೀಡಿಂಗ್ಸ್ ಅಲ್ಲಿ ಇದು ದಾಖಲಾಗಿದೆ. ಆಶಯಗಳೇನಿತ್ತು, ಜಗ್ಜೀವನರಾಮ್ ಅವರು ಕೂಡ 5 ಸಮಿತಿಗಳಲ್ಲಿ, ನಾನಾಗಲೇ ಹೇಳ್ತೀನಿ, 5 ಸಮಿತಿಗಳಲ್ಲಿದ್ದರು. ಅವರು ಸಹಮತ ವ್ಯಕ್ತಪಡಿಸಿ ಸಂವಿಧಾನದಲ್ಲಿ ಜಾರಿ ಆಯಿತು. ಸಂವಿಧಾನದಲ್ಲಿ ಜಾರಿಯಾಗಿ ಇಡೀ ಜೀವನ ಪರ್ಯಂತ ಈ ಶೋಷಿತರು ಮತ್ತು ಅಸ್ಪೃಶ್ಯರ ವಿಮೋಚನೆಗೆ ಮತ್ತೆ ಅವರ ಸಾಮಾಜಿಕ ಪರಿವರ್ತನೆಗೆ ಹಗಲು ರಾತ್ರಿ ಶ್ರಮ ವಹಿಸಿದವರು 1956ರಲ್ಲಿ ತೀರ್ ಹೋದ ಸಂದರ್ಭದಲ್ಲಿ ಪಂಚವಾರ್ಷಿಕ ಯೋಜನೆ ಬಂದು ಕೇವಲ 1ನೇ ಪಂಚವಾರ್ಷಿಕ ಯೋಜನೆ. ಯಾಕಂದ್ರೆ ಫಸ್ಟ್ ಜನರಲ್ ಎಲೆಕ್ಷನ್ ನಲ್ಲಿ 52ರಲ್ಲಿ ಆಗಿ ಫಸ್ಟ್ ಜನರಲ್ ಎಲೆಕ್ಷನ್ ಇನ್ನು ಆ 5 ವರ್ಷ ಕೂಡ ಸಂಪೂರ್ಣವಾಗಿರಲಿಲ್ಲ. ಸಾಕಷ್ಟು ಯೋಜನೆಗಳ ಮೂಲಕ ಏನು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರು. ಅದು 1956ರಲ್ಲಿ ಸರಿ ಏನ್ ಮಾಡ್ತಾ ಇದ್ದಾರೆ, ಈಗ ಅಂಬೇಡ್ಕರ್ ಮತ್ತೆ ಬಾಬು ಜಗಜೀವನರಾಮ್ ಅವರನ್ನ 2 ದಿಕ್ಕುಗಳಲ್ಲಿಟ್ಟು ಒಂದು ವಿರೋಧ ಭಾವನೆಯಲ್ಲಿ ನೋಡೋದು ಇವತ್ತು ಇತ್ತೀಚೆಗೆ ಅದೊಂದು ಸಾಮಾನ್ಯವಾಗ್ತಾ ಇದೆ. ಅದು ಸರಿಯಲ್ಲ ಅಂತ ನನ್ನ ಭಾವನೆ. ಯಾಕಂದ್ರೆ 1956ರಲ್ಲಿ ಅಂಬೇಡ್ಕರ್ ಅವರು ತೀರ್ ಹೋದ ನಂತರ ಅವ್ರ ವಿಮೋಚನಾ ರಥವನ್ನ ಮುಂದಕ್ಕೆ ಎಳಿಬೇಕು ಅಂತಂದ್ರೆ ಅಂಬೇಡ್ಕರ್ ಫ್ಯಾಮಿಲಿ ಯಾರನ್ನು ಅಂತ ಸಮರ್ಥ ನಾಯಕರಿರಲಿಲ್ಲ. ಅಥವಾ ಅವರೇ ಕಟ್ಟಿದ ರಿಪಬ್ಲಿಕನ್ ಪಕ್ಷ ಏನಿತ್ತು, ಆ ಪಕ್ಷ ಇವರ ಮುಂದಕ್ಕೆ ತಗೊಂಡೋಗ್ಬೇಕು ಅಥವಾ ಇವರ ಆಶಯಗಳನ್ನು ಮುಂದಕ್ಕೆ ಒಯ್ಯಬೇಕು ಅಂತ ಯಾರಿರಲಿಲ್ಲ. ಯಾಕಂದ್ರೆ ಸಂವಿಧಾನದಲ್ಲಿ ಅವರು ಇರಲಿಲ್ಲ ಅಂದಿದ್ರೆ ರಿಸರ್ವೇಶನ್ಸ್ ಏನಾಗ್ತಾ ಇತ್ತು. ಅಂಬೇಡ್ಕರ್ ರಿಸರ್ವೇಶನ್ ನಿರೂಪಣೆ ಮಾಡಿದ್ದಕ್ಕೆ ನಾವೆಲ್ಲರೂ ಕೂಡ ಅವರಿಗೆ ಋಣಿಗಳಾಗಿರಬೇಕಾಗುತ್ತೆ. ಅಂಬೇಡ್ಕರ್ ನಿರೂಪಣೆ, ಸಂವಿಧಾನದಲ್ಲಿ ನಿರೂಪಣೆ ಮಾಡಿದ ರಿಸರ್ವೇಶನ್ 1956 ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಬಂದ 5 ವರ್ಷ ಮುಗಿದು 6ನೇ ವರ್ಷದಲ್ಲಿ ಬಿದ್ದಿರುತ್ತೆ. ಕೇವಲ 6 ವರ್ಷದಲ್ಲಿ ಇವತ್ತಿಲ್ಲಿ PCR ಆಕ್ಟ್ 1955ರಲ್ಲಿ, ಅಂದ್ರೆ ಅವರು ಅಷ್ಟು ಇಡೀ ಜೀವನ ಪರ್ಯಂತ 1918ರಿಂದ ಸೌತ್ ಬರೋ ಕಮಿಷನ್ ಮುಂದೆ ಏನು ಪ್ರೆಸೆಂಟ್ ಮಾಡಿದ್ರು, ಮತದಾನ ಹಕ್ಕುಗಳು, ದುಂಡು ಮೇಲಿನ ಪರಿಷತ್ನಲ್ಲಿ ಹೋಗಿ ಇವರು ಫೈಟ್ ಮಾಡಿದ್ರು. ಎಲ್ಲ ಮಾಡಿ ಸಂವಿಧಾನದಲ್ಲಿ ಜಾರಿ ಮಾಡಿದ ಹಕ್ಕುಗಳನ್ನ, ಸಾಮಾಜಿಕ ನ್ಯಾಯವನ್ನ, ಆರ್ಥಿಕ ನ್ಯಾಯವನ್ನ ಮತ್ತೆ ರಾಜಕೀಯ ನ್ಯಾಯವನ್ನ ಮುಂದುವರಿಸಲಿಕ್ಕೆ, ಅದನ್ನು ಫೈಟ್ ಮಾಡಲಿಕ್ಕೆ, ಹೋರಾಟ ಮಾಡಲಿಕ್ಕೆ ಜಗಜೀವನರಾಮ್ ಇವರಂದ್ರು ಇರಲಿಲ್ಲ ಅಂದಿದ್ರೆ ಏನಾಗ್ತಿತ್ತು. ಹಾಗೆ ಕರಾಳ ಯುಗ ಅಂತ ಹೇಳಿ ಆ ಸಂದರ್ಭದಲ್ಲಿ ಏನು ಸಾರಿ ನಂತರ ಅದು ಪಲ್ಲಟ ಆಯಿತು, ಕಾಂಗ್ರೆಸ್ ಪಕ್ಷನೇ ಹೋಯಿತು ಹೊರಗಡೆ. ಆ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಈ ಬಂದ ಹಲವಾರು ಕಾನೂನುಗಳು, ಕಾಯ್ದೆಗಳು, ವಿಶೇಷವಾಗಿ ಕರ್ನಾಟಕದಲ್ಲಿ ದಿವಂಗತ ದೇವರಾಜ ಅವರ ಪೀರಿಯಡ್ನಲ್ಲಿ ಇವತ್ತು ಸಾಮಾಜಿಕ ನ್ಯಾಯದ ಹರಿಕಾರರು ಅಂತ ಹೇಳ್ಬಿಟ್ಟು ಏನು ಗುರುತಿಸಲ್ಪಟ್ಟರು, ಅದೆಲ್ಲ ಕಾನೂನುಗಳು ಬಂದಿದ್ದು ಅದೇ ಸಂದರ್ಭದಲ್ಲಿ. ಮತ್ತೆ ಅದರ ಹಿಂದೆ ಬೆನ್ನೆಲುಬಾಗಿ ಕೆಲಸ ಮಾಡಿದವರು ಬಾಬು
ಬಾಬು ಜಗಜೀವನರಾಮ್ ಅವರು. ರಾಷ್ಟ್ರೀಯ ಸಮ್ಮೇಳನವನ್ನು ಕುರಿತು ಉಪನ್ಯಾಸಕರ ಕರ್ನಾಟಕ ಸರ್ಕಾರದ ಮಾಜಿ ಚುನಾವಣಾ ಆಯುಕ್ತರಿಗೆ ತುಂಬುವುದರಿಂದ ಧನ್ಯವಾದಗಳು. ಈಗ ಶ್ರೀಯುತರಿಗೆ ಗೌರವ ಸನ್ಮಾನ. ಮಾನ್ಯ ಕುಲಪತಿಗಳು, ಅಧ್ಯಕ್ಷರು, ಮುಕ್ತ ವಿಶ್ವವಿದ್ಯಾಲಯ ಡಾಕ್ಟರ್ ಬಾಬು ಜಗಜೀವನರಾಮ್ ಅಧ್ಯಯನ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ವತಿಯಿಂದ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ ದೂರದೃಷ್ಟಿ ಮತ್ತು ಆಧುನಿಕ ಸಮಾಜಕ್ಕೆ ಅವರ ಕೊಡುಗೆಗಳು ಈ ಕಾರ್ಯಾಗಾರಕ್ಕೆ ಉದ್ಘಾಟಕರಾಗಿ ಬಂದಂತಹ ಶ್ರೀ ರಾಜೇಶ್ ಜಿ ಗೌಡ ಅವರೇ, ನಿರ್ದೇಶಕರು ಡಾಕ್ಟರ್ ಬಾಬು ಜಗಜೀವನರಾಮ್ ಸಂಶೋಧನಾ ಸಂಸ್ಥೆ, ಕರ್ನಾಟಕ ಸರ್ಕಾರ, ಬೆಂಗಳೂರು, ಮತ್ತು ಮುಖ್ಯ ಅತಿಥಿಗಳಾಗಿ ಬಂದಂತಹ ಪ್ರಧಾನ ಭಾಷಣಕಾರರಾದಂತಹ ಶ್ರೀ MC ಮುನಿಯಪ್ಪನವರೇ, ರಿಟೈರ್ಡ್ IAS ಮಾಜಿ ಚುನಾವಣಾ ಆಯುಕ್ತರು, ಕರ್ನಾಟಕ ಸರ್ಕಾರ, ಮತ್ತು ನಮ್ಮ ರಿಜಿಸ್ಟರ್ ಆದಂತಹ ನವೀನ್ ಕುಮಾರ್ ಅವರೇ ನಡೀತಾ ಇರ್ತವೆ. ಅದನ್ನ ಹೇಗೆ ಸರ್ಕಾರಕ್ಕೆ ನಾವು ಅದನ್ನ ರಿಪೋರ್ಟ್ ಅನ್ನು ಕೊಟ್ಟು ಸಮಾಜದಲ್ಲಿ ಏನು ನ್ಯೂನ್ಯತೆಗಳಿವೆ ಸಮಾಜ ಅಂತ ನಾವು ರಿಪೋರ್ಟ್ ಅನ್ನು ಕೊಟ್ರೆ ಅಟ್ಲೀಸ್ಟ್ ಎಚ್ಚೆತ್ತುಕೊಳ್ಬಹುದು ಅಂತ ನನ್ಗೆ ಅನಿಸ್ತದೆ. ಗೌರವಪೂರ್ವಕ ಸನ್ಮಾನ ಜೋರಾದ ಚಪ್ಪಾಳೆ ಮೂಲಕ. ವಂದನಾರ್ಪಣೆ.